ಹೌದು ಫ್ರೆಂಡ್ಸ್, ನೀವು ನಂಬಲೇಬೇಕು. ಇಂತಹುದೇ ಒಂದು ಆಘಾತಕಾರಿ ಘಟನೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಡೆದಿದೆ. ದೇವರ ಹೆಸರಿನಲ್ಲಿ ದಲಿತ ನವದಂಪತಿಗೆ ದೇವಸ್ಥಾನದ ಪ್ರವೇಶ ನಿರಾಕರಿಸಿದ ಆ ಹೈಡ್ರಾಮಾದ ಸಂಪೂರ್ಣ ಕಥೆ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಬನ್ನಿ. ಸ್ನೇಹಿತರೆ, ಈ ಘಟನೆ ನಡೆದಿರೋದು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಗೋಣಿ ತುಮಕೂರು ಅನ್ನೋ ಗ್ರಾಮದಲ್ಲಿ. ಅಲ್ಲಿ ಆದಿಶಕ್ತಿ ಅರಸಮ್ಮ ಅನ್ನೋ ದೇವಸ್ಥಾನ ಇದೆ. ಫೆಬ್ರವರಿ ತಿಂಗಳಲ್ಲಿ ಪುನೀತ್ ಮತ್ತು ಪಂಕಜ ಅನ್ನೋ ದಲಿತ ಜೋಡಿಗೆ ಹೊಸದಾಗಿ ಮದುವೆಯಾಗಿರುತ್ತೆ. ಹೊಸದಾಗಿ ಮದುವೆಯಾದವರು ದೇವರ ಆಶೀರ್ವಾದ ಪಡ್ಕೋಬೇಕು ಅಂತ ಪೂಜೆ ಮಾಡಿಸೋಕೆ ದೇವಸ್ಥಾನಕ್ಕೆ ಬರ್ತಾರೆ. ಜೊತೆಗೆ ವಧುವಿನ ಅಣ್ಣ ಜಗದೀಶ್ ಕೂಡ ಇರ್ತಾರೆ. ಎಲ್ರೂ ಖುಷಿಯಾಗಿ ಪೂಜಾ ಸಾಮಗ್ರಿಗಳನ್ನೆಲ್ಲ ಹಿಡ್ಕೊಂಡು ದೇವಸ್ಥಾನದ ಹತ್ರ ಬರ್ತಾರೆ. ಆದ್ರೆ ಅಲ್ಲಿ ಕಾದಿದ್ದು ಬೇರೆಯದ್ದೇ ಟ್ವಿಸ್ಟ್. ಅವರು ದೇವಸ್ಥಾನದ ಒಳಗೆ ಹೋಗ್ಬೇಕು ಅಂತಿದ್ದ ಹಾಗೆ ಅಲ್ಲಿಯೇ ಇದ್ದ ನಾರಾಯಣಪ್ಪ ಅನ್ನೋ ವ್ಯಕ್ತಿ ಏಕಾಏಕಿ ಒಂದು ಹೈಡ್ರಾಮಾ ಶುರು ಮಾಡ್ತಾರೆ. ಅದೇನ್ ಗೊತ್ತಾ? ತನ್ನ ಮೈಮೇಲೆ ಸಾಕ್ಷಾತ್ ದೇವರೇ ಬಂದಿದ್ದಾಳೆ ಅನ್ನೋ ರೇಂಜಿಗೆ ಆಕ್ಟಿಂಗ್ ಶುರು ಮಾಡ್ತಾನೆ. ದೊಡ್ಡ ದನಿಯಲ್ಲಿ ಕೂಗಾಡ್ತಾ, ನೀವು ಕೆಳಜಾತಿಯವರು, ನೀವು ದೇವಸ್ಥಾನದ ಒಳಗೆ ಬರಬಾರ್ದು, ನೀವು ಬಂದು ದೇವಸ್ಥಾನನ ಅಪವಿತ್ರ ಮಾಡಿದ್ದೀರಾ, ಈಗ ದೇವಸ್ಥಾನನ ಶುದ್ಧಿ ಮಾಡಬೇಕು, ಅದಕ್ಕೆ ನೀವು ದಂಡ ಕಟ್ಟಬೇಕು, ನಿಮ್ಮ ಕೈಯಿಂದ ಪೂಜೆ ಮಾಡ್ಸೋಕ್ ಆಗಲ್ಲ, ಆಚೆ ಹೋಗಿ ಅಂತ ದಂಪತಿಗೆ ಅವಮಾನ ಮಾಡಿ ಹೊರಗೆ ಕಳಿಸ್ತಾನೆ. ಅಷ್ಟೇ ಅಲ್ಲ, ಅವರು ತಂದಿದ್ದ ಪೂಜಾ ಸಾಮಗ್ರಿಗಳನ್ನು ಮುಟ್ಟಿಸ್ಕೊಳ್ಳದೆ ವಾಪಸ್ ಕಳಿಸ್ತಾರೆ. ಪಾಪ, ಹೊಸದಾಗಿ ಮದುವೆಯಾಗಿದ್ದ ಆ ಜೋಡಿ ಎಷ್ಟೊಂದು ಬೇಸರ ಮಾಡ್ಕೊಂಡಿರ್ತಾರೆ ಅಲ್ವಾ? ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಫ್ರೆಂಡ್ಸ್. ಅವಮಾನ ಆದ ತಕ್ಷಣ ಅವರು ಸುಮ್ಮನೆ ಕೂರಲಿಲ್ಲ. ವಧುವಿನ ಅಣ್ಣ ಜಗದೀಶ್ ಅವರು ನೇರವಾಗಿ ತುರುವೇಕೆರೆ ಪೊಲೀಸ್ ಠಾಣೆಗೆ ಹೋಗಿ ನಡೆದ ಘಟನೆಯನ್ನೆಲ್ಲ ವಿವರಿಸಿ ದೂರು ಕೊಡ್ತಾರೆ. ಪೊಲೀಸರು ಕೂಡ ತಕ್ಷಣವೇ ಆಕ್ಷನ್ಗೆ ಇಳಿದು SC/ST ದೌರ್ಜನ್ಯ ತಡೆ ಕಾಯ್ದೆಯ ಅಡಿಯಲ್ಲಿ ನಾರಾಯಣಪ್ಪ ಸೇರಿದಂತೆ ಒಟ್ಟು 7 ಜನರ ಮೇಲೆ FIR ದಾಖಲು ಮಾಡ್ತಾರೆ. ಯಾರ್ಯಾರು ಈ ಅನ್ಯಾಯದಲ್ಲಿ ಭಾಗಿಯಾಗಿದ್ರೋ ಅವರೆಲ್ಲರಿಗೂ ಈಗ ಸಂಕಷ್ಟ ಶುರುವಾಗಿದೆ. ಮುಖ್ಯವಾಗಿ ಮೈಮೇಲೆ ದೇವರು ಬಂದಂತೆ ನಟಿಸಿ ದಂಪತಿಗೆ ಅವಮಾನ ಮಾಡಿದ ಆ ನಾರಾಯಣಪ್ಪನನ್ನ ಪೊಲೀಸರು ಅರೆಸ್ಟ್ ಮಾಡಿ ನೇರವಾಗಿ ಜೈಲಿಗೆ ಕಳಿಸಿದ್ದಾರೆ. ಅಂದ್ರೆ ನಕಲಿ ದೇವಮಾನವನ ಆಟ ಅಲ್ಲಿಗೆ ಕ್ಲೋಸ್ ಆಯ್ತು. ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದ ಹಾಗೆ ತುಮಕೂರಿನ ಹಿರಿಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ. DYSP ಓಂಪ್ರಕಾಶ್, ತುರುವೇಕೆರೆ ತಹಶೀಲ್ದಾರ್ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ನೇರವಾಗಿ ಆ ಗ್ರಾಮಕ್ಕೆ ಬರ್ತಾರೆ. ಊರಿನವರನ್ನೆಲ್ಲ ಸೇರಿಸಿ ಒಂದು ಶಾಂತಿ ಸಭೆ ಮಾಡ್ತಾರೆ. ದೇವಸ್ಥಾನ ಅನ್ನೋದು ಎಲ್ಲರಿಗೂ ಸೇರಿದ್ದು. ಇಲ್ಲಿ ಮೇಲು ಕೀಳು ಅನ್ನೋ ಭೇದ ಭಾವ ಇಲ್ಲ. ಯಾರೇ ಅಸ್ಪೃಶ್ಯತೆ ಆಚರಣೆ ಮಾಡಿದ್ರೂ ಅವರನ್ನ ಸುಮ್ಮನೆ ಬಿಡಲ್ಲ ಅಂತ ಅಧಿಕಾರಿಗಳು ಖಡಕ್ ವಾರ್ನಿಂಗ್ ಕೊಡ್ತಾರೆ. ಅದಾದ್ಮೇಲೆ ನಡೆದದ್ದೇ ಈ ವಿಡಿಯೋದ ಹೈಲೈಟ್. ಅದೇ ಅಧಿಕಾರಿಗಳು ಅವಮಾನಕ್ಕೊಳಗಾಗಿದ್ದ ಆ ನವದಂಪತಿಯನ್ನ ಮರ್ಯಾದೆಯಿಂದ ದೇವಸ್ಥಾನದ ಒಳಗೆ ಕರೆದುಕೊಂಡು ಹೋಗಿ ಅವರಿಂದಲೇ ದೇವರಿಗೆ ಪೂಜೆ ಮಾಡಿಸಿ ದರ್ಶನ ಮಾಡಿಸ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಅನ್ಯಾಯ ಆದಾಗ ನಾವು ಸುಮ್ಮನೆ ಕೂರ್ಬಾರ್ದು, ಧ್ವನಿ ಎತ್ತಬೇಕು ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ದೇವರು ಎಲ್ಲರನ್ನೂ ಒಂದೇ ಥರ ನೋಡುವಾಗ ಮನುಷ್ಯರಾದ ನಾವು ಈ ರೀತಿ ಜಾತಿ ಭೇದ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಈ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.